ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ವೈದ್ಯಕೀಯ ತುರ್ತು ಸಂದರ್ಭಗಳು ಮತ್ತು ಹಣಕಾಸಿನ ಸರಿಯಾದ ಯೋಜನೆ ಇಲ್ಲದೆ ಇರುವಂತದ್ದು ಮಧ್ಯಮ ವರ್ಗದ ಜನರನ್ನ ಹೇಗೆ ಸಾಲದ ಸುಳಿಗೆ ದೂಡುತ್ತೆ ಅನ್ನೋದಕ್ಕೆ ಪುಣೆಯ ಈ ಒಂದು ಘಟನೆಯೇ ಸಾಕ್ಷಿಯಾಗಿದೆ. ಪುಣೆಯಲ್ಲಿ ತಿಂಗಳಿಗೆ ಬರೋಬ್ಬರಿ 90,000 ರೂಪಾಯಿ ಸಂಬಳ ಪಡೆಯುತ್ತಿದ್ದಂತಹ ವ್ಯಕ್ತಿಯೊಬ್ಬರು ತಮ್ಮ ತಂದೆಯ ತುರ್ತು ಸರ್ಜರಿಯ ನಂತರ ಬರೋಬ್ಬರಿ 15 ಲಕ್ಷ ರೂಪಾಯಿಯಷ್ಟು ಸಾಲದ ಸುಳಿಗೆ ಸಿಲುಕಿದ್ದಾರೆ. ಯಾವುದೇ ಬೇಜವಾಬ್ದಾರಿಯುತ ಖರ್ಚನ್ನ ಮಾಡಿಲ್ಲ. ಆದರೂ ಕೂಡ ಕೇವಲ ಒಂದು ತುರ್ತು ಪರಿಸ್ಥಿತಿ ಇಡೀ ಜೀವನದ ಆರ್ಥಿಕ ವ್ಯವಸ್ಥೆಯನ್ನೇ ಹೇಗೆ ತಲೆಕೆಳಗಾಗಿಸುತ್ತೆ ಅನ್ನುವಂತಹ ಆಘಾತಕಾರಿ ಮಾಹಿತಿ ಇಲ್ಲಿದೆ. ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪುಣೆಯಲ್ಲಿ ಆಪರೇಷನ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇರುವಂತಹ 36 ವರ್ಷದ ವ್ಯಕ್ತಿಯೊಬ್ಬರು ಪ್ರತಿ ತಿಂಗಳು 90,000 ರೂಪಾಯಿಯಷ್ಟು ಕೈತುಂಬ ಸಂಬಳ ಪಡೀತಾ ಇದ್ರು. 3 ವರ್ಷಗಳ ಹಿಂದೆ ಇವರ ಮಾಸಿಕ ಖರ್ಚುಗಳು ಸುಮಾರು 82,000ದಷ್ಟು ಇತ್ತು. ಜೀವನ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಆದರೆ ದಿಢೀರಂತ ಅವರ ತಂದೆಗೆ ಆರೋಗ್ಯ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ತುರ್ತು ಸರ್ಜರಿಗಾಗಿ 5 ಲಕ್ಷ ರೂಪಾಯಿಯಷ್ಟು ಅವಶ್ಯಕತೆ ಎದುರಾಗುತ್ತೆ. ಈ ದೊಡ್ಡ ಮೊತ್ತವನ್ನ ಹೊಂದಿಸೋದಕ್ಕೆ ಅವರು 14% ಅಷ್ಟು ಬಡ್ಡಿ ದರದಲ್ಲಿ ಪರ್ಸನಲ್ ಲೋನ್ ಅನ್ನ ತಗೊಳ್ತಾರೆ, ವೈಯಕ್ತಿಕ ಸಾಲ ತಗೋತಾರೆ. ಇದರ ಪರಿಣಾಮವಾಗಿ ಪ್ರತಿ ತಿಂಗಳು 13,663 ರೂಪಾಯಿಯಷ್ಟು EMI ಅನ್ನ ಅವರು ಪ್ರತಿ ತಿಂಗಳು ಬಜೆಟ್ಗೆ ಹೆಚ್ಚುವರಿಯಾಗಿ ಹೊರೆ ಸೇರ್ಕೊಳ್ಳುತ್ತೆ. ಈ ಸಾಲದ EMI ಇಂದಾಗಿ ಅವರ ಮಾಸಿಕ ಖರ್ಚುಗಳು ಅವರ ಒಟ್ಟು ಸಂಬಳವನ್ನೇ ಮೀರಿ ಹೋಗುತ್ತೆ. ಪ್ರತಿ ತಿಂಗಳು ಕೈಯಲ್ಲಿ ಹಣ ಇಲ್ಲದೆ ಆರ್ಥಿಕ ಕೊರತೆ ಉಂಟಾಗೋದಕ್ಕೆ ಶುರುವಾಗುತ್ತೆ. ಈ ಕೊರತೆಯನ್ನ ಸರಿ ಮಾಡೋದಕ್ಕೆ ಮತ್ತು ದಿನಬಳಕೆಯ ದಿನಸಿ ಮತ್ತು ಪೆಟ್ರೋಲ್ನಂತಹ ಖರ್ಚುಗಳಿರುತ್ತಲ್ಲ, ಇದಕ್ಕೋಸ್ಕರ ಅವರು ಕ್ರೆಡಿಟ್ ಕಾರ್ಡ್ ಅನ್ನ ಬಳಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ದಿನ ಕಳೆದಂತೆ ಈ ಕ್ರೆಡಿಟ್ ಕಾರ್ಡ್ನ ಬಾಕಿ ಹಣ ಬರೋಬ್ಬರಿ 4 ಲಕ್ಷ ರೂಪಾಯಿಯಷ್ಟು ಬಂದು ನಿಲ್ಲುತ್ತೆ. ಕೇವಲ ಮಿನಿಮಮ್ ಬ್ಯಾಲೆನ್ಸ್ ಆಗಿ ತಿಂಗಳಿಗೆ 20,000 ರೂಪಾಯಿಯನ್ನ ಪಾವತಿ ಮಾಡ್ತಾ ಇದ್ರೂ ಕೂಡ ಉಳಿದ ಮೊತ್ತಕ್ಕೆ 40% ಭಾರಿ ಬಡ್ಡಿಯನ್ನ ವಿಧಿಸಲಾಗುತ್ತೆ. ಇದರಿಂದಾಗಿ ಸಾಲದ ಹೊರೆ ಕಡಿಮೆಯಾಗುವ ಬದಲಾಗಿ ದಿನದಿಂದ ದಿನಕ್ಕೆ ಬೆಟ್ಟದಂತೆ ಬೆಳೀತಾ ಹೋಗುತ್ತೆ. ಈ ಕ್ರೆಡಿಟ್ ಕಾರ್ಡ್ ಅನ್ನ ಬಳಸುವಂತವರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಈ ಕ್ರೆಡಿಟ್ ಕಾರ್ಡ್ ಮತ್ತು ಹಳೆಯ ಸಾಲದಿಂದಾಗಿ ಮುಕ್ತಿಯನ್ನ ಪಡೆಯೋದಕ್ಕೆ ಅವರು ಮತ್ತೊಂದು ತಪ್ಪು ನಿರ್ಧಾರವನ್ನ ಕೈಗೊಳ್ತಾರೆ. ಎಲ್ಲಾ ಸಾಲವನ್ನ ಒಟ್ಟಿಗೆ ತೀರಿಸ್ಬಿಡೋಣ, ಈ ಕ್ರೆಡಿಟ್ ಕಾರ್ಡ್ ಸಾಲವೇ ಬೇಡ ಅಂತ ಅವರು ತೀರ್ಮಾನ ಮಾಡ್ತಾರೆ. ನಂತರ ಅವರು ಮತ್ತೆ 6 ಲಕ್ಷ ರೂಪಾಯಿಯಷ್ಟು ಹೊಸ ಸಾಲವನ್ನ ಪಡ್ಕೊಳ್ತಾರೆ. ಆದರೆ ಅಷ್ಟರಲ್ಲಾಗಲೇ ಸತತ ಸಾಲಗಳಿಂದಾಗಿ ಅವರ ಕ್ರೆಡಿಟ್ ಸ್ಕೋರ್ ಏನಿರುತ್ತೆ ಇದು ತೀವ್ರವಾಗಿ ಕುಸಿತ ಆಗಿರುತ್ತೆ. ಇದರಿಂದಾಗಿ ಈ ಬ್ಯಾಂಕುಗಳಲ್ಲಿ ಈಗ ಮತ್ತೆ 6 ಲಕ್ಷ ಸಾಲ ತಗೋತಾರಲ್ಲ, ಅದನ್ನು 18% ಅಷ್ಟು ಬಡ್ಡಿ ದರದಲ್ಲಿ ಅವರಿಗೆ ಸಾಲ ಕೊಡ್ತಾರೆ. ಈ ಹೊಸ ಸಾಲಕ್ಕೆ ತಿಂಗಳಿಗೆ 17,625 ರೂಪಾಯಿಯಷ್ಟು EMI ಅನ್ನ ಹೊಸದಾಗಿ ಮತ್ತೆ ಕಟ್ಟಬೇಕಾಗಿ ಬರುತ್ತೆ. ಕೇವಲ 2 ವರ್ಷಗಳ ಅವಧಿಯಲ್ಲಿ ಅವರ ಒಟ್ಟು ಸಾಲದ ಮೊತ್ತ 15 ಲಕ್ಷ ರೂಪಾಯಿ ದಾಟ್ ಹೋಗ್ಬಿಟ್ಟಿದೆ. ಪ್ರಸ್ತುತ ಅವರ ಪರಿಸ್ಥಿತಿ ಎಷ್ಟು ಹದಗೆಟ್ಟಿದೆ ಅಂದರೆ ಅವರು ತಿಂಗಳಿಗೆ ಕಟ್ತಾ ಇರುವಂತಹ ಒಟ್ಟು EMI ಮೊತ್ತವೇ ಈಗ 51,000 ರೂಪಾಯಿಯಷ್ಟು ಏರಿಕೆ ಆಗೋಗ್ಬಿಟ್ಟಿದೆ. ಅಂದರೆ ಅವ್ರು 90,000 ರೂಪಾಯಿ ಸಂಬಳ ಪಡೀತಿದ್ರಲ್ಲ, ಅದರ 57% ಅಷ್ಟು ಅವರೀಗ ಕೇವಲ ಸಾಲ ಮರುಪಾವತಿ ಮಾಡೋದಕ್ಕೆ EMI ಕಟ್ಟೋದಕ್ಕೆ ಖರ್ಚಾಗೋಗ್ತಾ ಇದೆ. ಬೆಂಗಳೂರಿನ ಹೂಡಿಕೆ ಸಲಹೆಗಾರರಾದಂತಹ ವಿವೇಕ್ SG ಅವರು ಈ ಒಂದು ಪುಣೆಯಲ್ಲಿ ನಡೆದಿರುವಂತಹ ಈ ನೈಜ ಘಟನೆ ಏನಿದೆ ಇದನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಅವ್ರು ಹೇಳ್ತಾ ಇರುವಂಥದ್ದು ಏನಂದ್ರೆ, ಈ ರೀತಿ ಹಠಾತ್ ಆಗಿ ಸಾಲವನ್ನ ಪಡೆಯುವಂಥದ್ದು ಮಧ್ಯಮ ವರ್ಗದ ಜನಸಾಮಾನ್ಯರು ಹೇಗೆ ಈ ಒಂದು ಆರ್ಥಿಕ ಮ್ಯಾನೇಜ್ಮೆಂಟ್ ಏನಿದೆ ಅದನ್ನ ತಿಳ್ಕೊಳ್ಬೇಕು, ಒಂದರ ಹಿಂದೆ ಒಂದರಂತೆ ಸಾಲದ ಚಕ್ರವ್ಯೂಹದಲ್ಲಿ ಮಧ್ಯಮ ವರ್ಗದವರು ಯಾವ ರೀತಿ ಸಿಲುಕೊಳ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳಿ ಈ ಪುಣೆಯಲ್ಲಿ ನಡೆದಿರುವಂತಹ ಈ ಘಟನೆಯನ್ನು ಅವರು ವಿವರಿಸಿದ್ದಾರೆ. ಕ್ರೆಡಿಟ್ ಕಾರ್ಡ್ಗಳ ಮೇಲಿನ 35% 40% ಹೆಚ್ಚಿನ ಬಡ್ಡಿ ಮತ್ತು ತಡವಾಗಿ ಅದನ್ನು ಪಾವತಿಸುವಂತಹ ದಂಡಗಳು ಹೇಗೆ ಮನುಷ್ಯನನ್ನ ಸಾಲದ ಸುಳಿಗೆ ತಳ್ಳುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ನೀಡಿದ್ದಾರೆ. ಒಟ್ಟಾರೆ ಪುಣೆಯಲ್ಲಿ ನಡೆದಿರುವಂತಹ ಈ ಘಟನೆ ಇಂದಿನ ಯುವ ಪೀಳಿಗೆಗೆ ಮತ್ತು ದುಡಿಯುವಂತಹ ವರ್ಗಕ್ಕೆ ಒಂದು ದೊಡ್ಡ ಪಾಠವಾಗಿದೆ. ತಿಂಗಳ ಆದಾಯದ 40%ಕ್ಕಿಂತ ಹೆಚ್ಚು EMI ಇದ್ರೆ ಅದು ಅಪಾಯದ ಮುನ್ಸೂಚನೆ ಅಂತ ಆರ್ಥಿಕ ತಜ್ಞರು ಹೇಳ್ತಾರೆ. ಯಾವುದೇ ತುರ್ತು ಪರಿಸ್ಥಿತಿ ಬರುವಂತಹ ಮುನ್ನವೇ ಅಂದರೆ ಎಮರ್ಜೆನ್ಸಿ ಫಂಡ್ ಅನ್ನುವಂಥದ್ದು ತುರ್ತು ನಿಧಿಯನ್ನ ಇವಾಗ ಪಡೆಯುತ್ತಿರುವಂತಹ ಸಂಬಳ ಏನಿದೆ ಅದರಲ್ಲಿ ಖರ್ಚನ್ನು ಸ್ವಲ್ಪ ಕಡಿಮೆ ಮಾಡಿ ಈ ಎಮರ್ಜೆನ್ಸಿ ಫಂಡ್ ಅನ್ನುವಂಥದ್ದನ್ನ ಸ್ವಲ್ಪವೇ ಶೇಖರಣೆ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಈ ರೀತಿಯ ತುರ್ತು ಪರಿಸ್ಥಿತಿಗಳಿಗೆ ಅದು ಬಹಳ ಸಹಕಾರಿಯಾಗುತ್ತೆ. ಮತ್ತೆ ಈ ಆರೋಗ್ಯ ವಿಮೆಗಳೇನಿರುತ್ತೆ ಈ ವಿಮೆಗಳನ್ನು ಹೊಂದುವಂಥದ್ದು ಬಹಳ ಉಪಕಾರ ಆಗುತ್ತೆ ಎನ್ನುವಂಥ ಒಂದು ಸಲಹೆಯನ್ನ ಈ ಘಟನೆಯನ್ನು ವಿವರಿಸೋದ್ರ ಮೂಲಕ ವಿವೇಕ್ ಅವರು ತಿಳಿಸಿದ್ದಾರೆ. ಇಲ್ಲದೆ ಇದರಲ್ಲಿ ಒಂದು ಸಣ್ಣ ವೈದ್ಯಕೀಯ ಕಷ್ಟ ಬರಲಿ, ಒಂದು
ಚಿಕ್ಕ ಆಪರೇಷನ್ ಅಂತದ್ದು ಬರಲಿ, ಆ ಕಷ್ಟಪಟ್ಟು ದುಡಿದಂತಹ ಇಡೀ ಆರ್ಥಿಕ ಭವಿಷ್ಯವನ್ನೇ ಆಹುತಿ ತೆಗೆದುಕೊಳ್ಳುತ್ತೆ. ಅದಕ್ಕಿಂತ ಮುಂಚೆ ಈ ರೀತಿ ಸೇವಿಂಗ್ಸ್ ಅನ್ನ ಮಾಡ್ಕೋಬೇಕು ಅಥವಾ ವಿಮೆಯನ್ನ ಕಟ್ಟೋದ್ರ ಮೂಲಕ ಇಂತಹ ಪರಿಸ್ಥಿತಿಗಳು ಬಂದಾಗ ಮಧ್ಯಮ ವರ್ಗದವರು ಬಚಾವಾಗಬಹುದು ಅನ್ನುವಂಥ ಸಲಹೆಯನ್ನ ಈ ಒಂದು ಘಟನೆಯನ್ನ ನೀಡಿ ವಿವರಣೆ ನೀಡಲಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.